ಗುರು ಪೌರ್ಣಿಮಾ ಅಂದ್ರೆ 2025ರಲ್ಲಿ ಬರುವಂತ ಗುರು ಪೌರ್ಣಿಮಾ. ಸಾಯಿಬಾಬರನ್ನ ಹೇಗೆ ಪೂಜಿಸ್ಬೇಕು, ಪೂಜಾ ವಿಧಾನ ಹೇಗೆ, ಶುಭ ಫಲಗಳ ಸಂಪೂರ್ಣ ಮಾಹಿತಿ ಕೂಡ ನಾನಿವತ್ತು ನಿಮ್ಮ ಮುಂದೆ ತೆರೆದಿರ್ತಾ ಇದ್ದೀನಿ. ಹಾಗೆ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಗುರು ಪೌರ್ಣಿಮೆಯನ್ನ ಆಷಾಢ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆ ಎಂದು ಆಚರಿಸಲಾಗುತ್ತದೆ. ಈ ಹಬ್ಬವು ಜ್ಞಾನಕ್ಕೆ, ಗುರುಗಳಿಗೆ ಗೌರವಕ್ಕೆ ಮತ್ತು ಆಧ್ಯಾತ್ಮಿಕ ಪ್ರಗತಿಗೆ ಸಂಕೇತವಾಗಿದೆ. ಈ ಹಬ್ಬವನ್ನ ವ್ಯಾಸ ಮಹರ್ಷಿಯ ಜಯಂತಿ ಎಂದು ಸಹ ಕರೆಯುತ್ತಾರೆ. ಗುರುಗಳನ್ನ ಸ್ಮರಿಸುವುದು ಮತ್ತು ಅವರ ಸೇವೆಗೆ ಕೃತಜ್ಞತೆ ಸಲ್ಲಿಸುವುದು ಈ ಹಬ್ಬದ ಮುಖ್ಯ ಉದ್ದೇಶ. ಗುರು ಪೌರ್ಣಿಮೆಯ ದಿನದಂದು ಅನೇಕ ಜನರು ಸಾಯಿಬಾಬರನ್ನ ಗುರುಗಳೆಂದು ಭಾವಿಸಿ ಪೂಜೆ ಮಾಡುತ್ತಾರೆ, ಉಪವಾಸ ವ್ರತ ಮಾಡುತ್ತಾರೆ. ಈ ಶುಭ ದಿನದಂದು ಸಾಯಿಬಾಬರನ್ನ ಹೇಗೆ ಪೂಜಿಸಬೇಕು, ಪೂಜಾ ವಿಧಾನ ಮತ್ತು ಶುಭ ಫಲಗಳ ಬಗ್ಗೆ ಇಲ್ಲಿದೆ ಮಾಹಿತಿ. ಆಷಾಢ ಮಾಸದ ಪೂರ್ಣಿಮೆಗೆ ವಿಶೇಷ ಮಹತ್ವವಿದೆ. ಇದು ಜೀವನದಲ್ಲಿ ಗುರುವಿನ ಮಹತ್ವವನ್ನು ಕೂಡ ತಿಳಿಸುತ್ತದೆ. ಧಾರ್ಮಿಕ ನಂಬಿಕೆಗಳ ಪ್ರಕಾರ ಗುರು ಪೌರ್ಣಿಮೆಯೆಂದು ಗುರುವಿನ ಆಶೀರ್ವಾದವನ್ನ ಪಡೆದರೆ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿ ದೊರೆಯುತ್ತದೆ. ಮೊದಲೇ ಹೇಳಿದಂತೆ ಈ ದಿನವನ್ನ ವ್ಯಾಸ ಪೂರ್ಣಿಮಾ ಎಂದು ಸಹ ಕರೆಯಲಾಗುತ್ತದೆ. ಯಾಕೆಂದರೆ ಮಹಾಭಾರತದ ಲೇಖಕ ಮಹರ್ಷಿ ವೇದವ್ಯಾಸರು ಈ ದಿನದಂದು ಜನಿಸಿದರು. ಗುರುಪೂರ್ಣಿಮೆಯ ದಿನ ಬಹಳ ಮಂಗಳಕರ ಯೋಗ ರಚನೆ ಕೂಡ ಆಗುತ್ತದೆ. ಈ ಯೋಗದಿಂದ ಯಾವುದೇ ಒಳ್ಳೆಯ ಕೆಲಸ ಮಾಡಿದರೂ ಅದು ಯಶಸ್ಸು ಖಚಿತ. ಹಾಗೆ ಗುರು ಪೌರ್ಣಿಮೆ ಯಾವಾಗ? ಹಿಂದೂ ಧರ್ಮದಲ್ಲಿ ಪೂಜೆ ಮತ್ತು ಧಾರ್ಮಿಕ ಆಚರಣೆಗಳನ್ನ ಸರಿಯಾದ ಸಮಯಕ್ಕೆ ಅನುಗುಣವಾಗಿ ನಡೆಸಲಾಗುತ್ತದೆ. ಈ ವರ್ಷದ ಆಷಾಢ ಪೌರ್ಣಿಮೆ ಜುಲೈ 9ರಂದು ಪ್ರಾರಂಭವಾಗಿ ಜುಲೈ 10ರ ಬೆಳಗ್ಗೆ 1:36ಕ್ಕೆ ಮುಕ್ತಾಯವಾಗುತ್ತದೆ. ಮರುದಿನ ಬೆಳಗ್ಗೆ 2:06ಕ್ಕೆ ಅಂದರೆ ಜುಲೈ 10 ಮತ್ತು ಜುಲೈ 11ರ ನಡುವೆ ಕೊನೆಗೊಳ್ಳುತ್ತದೆ. ಉದಯ ತಿಥಿಯ ಪ್ರಕಾರ ಗುರು ಪೌರ್ಣಿಮೆಯನ್ನ ಜುಲೈ 10ರಂದು ಆಚರಿಸಲಾಗುತ್ತದೆ. ಪೂಜೆ ಪ್ರಾರಂಭ ಅಂದ್ರೆ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಮನೆಯನ್ನ ಸ್ವಚ್ಛಗೊಳಿಸಬೇಕು. ಪೂಜಾ ಮಂದಿರದಲ್ಲಿ ಅಥವಾ ಪ್ರತ್ಯೇಕವಾಗಿ ಸಿದ್ಧಪಡಿಸಿದ ಪೀಠವನ್ನ ಹಳದಿ, ಕುಂಕುಮ, ಅಕ್ಕಿ ಹಿಟ್ಟಿನಿಂದ ಅಲಂಕರಿಸಿಕೊಳ್ಳಬೇಕು. ಸಾಯಿಬಾಬಾ ಫೋಟೋ ಅಥವಾ ವಿಗ್ರಹವನ್ನ ಹಳದಿ, ಬಿಳಿ, ಕೆಂಪು ಬಣ್ಣದ ಹೂಗಳಿಂದ ಅಲಂಕರಿಸಬೇಕು. ಕಡಲೆಕಾಳು ಹಾರನ್ನ ಅರ್ಪಿಸುವುದು ಈ ಪೂಜೆಯಲ್ಲಿ ಒಂದು ವಿಶೇಷವಾದಂತಹ ಅಂಶ ಕೂಡ ಆಗಿರುತ್ತೆ. ಪೂಜೆಯ ವಿಧಾನ ಹೇಗೆ ಮಾಡಬೇಕು ಅಂತ, ಮೊದಲು ವಿನಾಯಕನಿಗೆ ಪೂಜೆನ ಮಾಡಬೇಕು. ನಾವೇನೇ ಪೂಜೆ ಮಾಡೋದಾದ್ರೂ, ಯಾವುದೇ ಒಂದು ಚಿಕ್ಕ ಚಿಕ್ಕ ಫಂಕ್ಷನ್ಗಳನ್ನ ಮಾಡಿದ್ರು ಕೂಡ ನಾವು ಮೊದಲು ನಮಸ್ಕರಿಸೋದು ನಮ್ಮ ಗಣೇಶನಿಗೆ. ಹಾಗೆ ಹಸುವಿನ ತುಪ್ಪ ಅಥವಾ ಎಳ್ಳೆಣ್ಣೆಯಿಂದ ದೀಪ ಬೆಳಗಿಸಿ ಇಷ್ಟ ದೈವಕ್ಕೆ ನಮಸ್ಕರಿಸಿಕೊಳ್ಳಬೇಕು. ವಿನಾಯಕನಿಗೆ ಅರಿಶಿನ, ಕುಂಕುಮ, ಅಕ್ಷತೆ, ಹೂವುಗಳನ್ನು ಅರ್ಪಿಸಿ ಅಷ್ಟೋತ್ತರಗಳನ್ನು ಅಥವಾ ಓಂ ಗಂ ಗಣಪತಿಯೇ ನಮಃ ಎಂಬ ಮಂತ್ರವನ್ನು ಪಠಿಸಬೇಕು. ಬಾಳೆಹಣ್ಣು, ಬೆಲ್ಲದ ತುಂಡುಗಳನ್ನು ನೈವೇದ್ಯವಾಗಿ ಅರ್ಪಿಸಿ ಅಗರಬತ್ತಿಯಿಂದ ಧೂಪ ಹಾಕಿ ಬೆಳಗಬೇಕು. ನೈವೇದ್ಯಗಳು: ವಿನಾಯಕನ ಪೂಜೆಯ ಬಳಿಕ ಸಾಯಿಬಾಬಾ ಪೂಜೆಯನ್ನ ಪ್ರಾರಂಭಿಸಬೇಕು. ಓಂ ಶ್ರೀ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಎಂದು ಪೂಜೆ ಪ್ರಾರಂಭಿಸಬೇಕು. ಹಾಲು ಅಥವಾ ಪಂಚಾಮೃತದಿಂದ ಅಭಿಷೇಕ ಮಾಡಬೇಕು. ಅಕ್ಷತೆ, ಹೂವುಗಳನ್ನು ಅರ್ಪಿಸಿ ಅಷ್ಟೋತ್ತರಗಳನ್ನು ಪಠಿಸಬೇಕು. ಶ್ರೀ ಸಾಯಿ ಸಚ್ಕರಿತಮು ಅಧ್ಯಾಯಗಳನ್ನು ಓದಬೇಕು. ಇಲ್ಲವೇ ಸಾಯಿ ಕೋಟಿ ಬರೆಯುವುದು ಒಳ್ಳೆಯದು. ಹಣ್ಣುಗಳು, ಹಸಿ ಕಡಲೆಕಾಳು, ಕೋವಾ, ಪೊಲಗಂ, ಚಪಾತಿ, ಬ್ರೆಡ್ಡು, ಕಿಚಡಿ ಇತ್ಯಾದಿ ನೈವೇದ್ಯಗಳನ್ನು ಅರ್ಪಿಸಿ ಸಾಂಬ್ರಾಣಿ ಧೂಪವನ್ನು ಬೆಳಗಿಸಬೇಕು. ಕೊನೆಯಲ್ಲಿ ಮಹಾಮಂಗಳಾರತಿ ಮಾಡಬೇಕು. ಗುರು ಪೌರ್ಣಿಮೆಯ ನಿಯಮಗಳು ಏನು ಅಂತ ತಿಳ್ಕೊಬರೋಣ. ಗುರು ಪೌರ್ಣಿಮೆಯ ದಿನದಂದು ಮಾಂಸಾಹಾರವನ್ನು ತಿನ್ನಬಾರ್ದು. ಪೂಜೆ ಮಾಡಿದವರು ಕಠಿಣ ನೆಲದ ಮೇಲೆ ಮಲಗಬೇಕು. ಮೂಕ ಪ್ರಾಣಿಗಳಿಗೆ ಅನ್ನ ಹಾಕಬೇಕು. ಸುಳ್ಳು ಹೇಳಬಾರ್ದು, ಜಗಳ ಆಡಬಾರ್ದು ಮತ್ತು ಮಕ್ಕಳನ್ನು ಹೊಡೆಯಬಾರ್ದು. ಬ್ರಹ್ಮಚರ್ಯವನ್ನು ಪಾಲಿಸಿ ಸಾಯಿಬಾಬಾ ನೀತಿ ವಾಕ್ಯಗಳನ್ನು ಓದಿಕೊಳ್ಳಬೇಕು. ದಿನದಲ್ಲಿ ಒಂದು ಹೊತ್ತು ಮಾತ್ರ ಊಟ ಮಾಡಬೇಕು.
ಈ ದಿನ ದತ್ತಾತ್ರೇಯ, ವೀರಬ್ರಹ್ಮೇಂದ್ರ, ದಕ್ಷಿಣಾಮೂರ್ತಿ, ರಾಘವೇಂದ್ರ ಸ್ವಾಮಿ ಮುಂತಾದ ಗುರುಗಳನ್ನು ಸಹ ಪೂಜಿಸಬಹುದು. ಹಣ್ಣುಗಳು, ಸಿಹಿ ತಿಂಡಿ, ಹೊಸ ಬಟ್ಟೆಗಳನ್ನು ನೀಡಿ ಗುರುಗಳ ಆಶೀರ್ವಾದ ಕೂಡ ಪಡೆಯುವುದು ಸಹ ಒಳ್ಳೆಯದು. ಹೀಗೆ ಮಾಡುವುದರಿಂದ ಶುಭ ಫಲಿತಾಂಶಗಳು ಉಂಟಾಗುತ್ತವೆ. ಹಾಗೂ ಗುರುಪೂರ್ಣಿಮೆಯ ಗುರುಗಳು ಮಹತ್ವವನ್ನು ನೆನಪಿಟ್ಟುಕೊಳ್ಳಲು, ಅವರ ಮಾರ್ಗದರ್ಶನಕ್ಕಾಗಿ ಕೃತಜ್ಞತೆಯನ್ನು ವ್ಯಕ್ತಪಡಿಸಲು ಇದು ಕೂಡ ಒಂದು ಸುವರ್ಣ ಅವಕಾಶವಾಗಿದೆ. ಈ ದಿನವನ್ನು ವೇದವ್ಯಾಸರ ಜನ್ಮದಿನವೆಂದು ಕೂಡ ಪರಿಗಣಿಸಲಾಗುತ್ತದೆ. ಜ್ಞಾನ ಮತ್ತು ಅರಿವಿನ ಸಂಕೇತ ಅಂತ ಹೇಳಿದರೆ ಗುರುಪೂರ್ಣಿಮೆಯು ಜ್ಞಾನ ಮತ್ತು ಅರಿವಿನ ಸಂಕೇತ ಆಗಿದೆ. ಗುರುಗಳು ಶಿಷ್ಯರಿಗೆ ಜ್ಞಾನವನ್ನು ನೀಡುವುದರ ಮೂಲಕ ಅವರ ಜೀವನವನ್ನು ಬೆಳಗುತ್ತಾರೆ. ಈ ದಿನದಂದು ಗುರು ಶಿಷ್ಯ ಪರಂಪರೆಯ ಶ್ರೇಷ್ಠತೆಯನ್ನು ಸಮಾಜಕ್ಕೆ ತಿಳಿಸಲಾಗುತ್ತದೆ. ಜನರು ತಮ್ಮ ಗುರುಗಳಿಗೆ ಪೂಜೆಯನ್ನು ಸಲ್ಲಿಸುತ್ತಾರೆ. ಧ್ಯಾನ ಮತ್ತು ಪ್ರಾರ್ಥನೆಗಳ ಮೂಲಕ ಗುರುಗಳನ್ನು ಸ್ಮರಿಸಲಾಗುತ್ತದೆ. ಸತ್ಸಂಗ ಕಾರ್ಯಕ್ರಮಗಳನ್ನು ಕೂಡ ಆಯೋಜಿಸಲಾಗುತ್ತದೆ. ಇದರಲ್ಲಿ